ಈಗ ಅರವಿಂದ್ ಕೇಜ್ರಿವಾಲ್ ಸರ್ ಹೋರಾಟದ ಮುಖಾಂತರ ಚಳುವಳಿ ಮುಖಾಂತರ ಹುಟ್ಟಿಕೊಂಡು ಬಂದಂಥ ಒಂದು ನಾಯಕ. ಈ ಸಿಸ್ಟಮೆಟಿಕಲಿ ಅಡಾಪ್ಟೆಡ್ ಮೃದು ಹಿಂದುತ್ವ. ಅವ್ರು ರಾಮ ಅಂದ್ರೆ ಇವ್ರು ಹನುಮಂತ ಅಂದ್ರು. ಸತ್ಯ ಹೊಸ್ಲು ದಾಟೋದ್ರಲ್ಲಿ ಸುಳ್ಳು ಊರೆಲ್ಲ ಸುತ್ತು ಬಂದಿರ್ತಾನೆ. ಸತ್ಯ ಸುಳ್ಳು ಇಬ್ರು ಜೊತೆಯಾಗಿ ಒಂದ್ ದಿವಸ ಹೋಗ್ತಾ ಇದ್ರು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಈ ಪ್ರಪಂಚದ ಸಣ್ಣ ಪಕ್ಷ ಅಂತ ಯಾವುದಿದ್ದು ಆಪ್ ಇತ್ತು, ಪ್ರಪಂಚದ ಅತಿ ದೊಡ್ಡ ಪಕ್ಷ ಯಾವುದಂದ್ರೆ ಬಿಜೆಪಿ ಇತ್ತು. ಮತ್ತೊಮ್ಮೆ ಪುಟದ್ದು ನಿಲ್ಲಿಕ್ಕೆ ಸಾಧ್ಯನಾ ಸರ್? ಅರವಿಂದ್ ಕೇಜ್ರಿವಾಲ್ ಪರಂಪರಾಗತ ರಾಜಕಾರಣಿ ಅಲ್ಲ, ಅವರು ಬಂದಿದ್ದೇ ಹೊಸ ಕನಸುಗಳನ್ನು ಬಿಟ್ಟು. ಬಟ್ ಇದು ಹೊಸ ಪ್ರಯೋಗ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಮುಖ್ಯಮಂತ್ರಿಗಳನ್ನು ಒಂಥರ ಕುರಿ ಥರ ಎತ್ತಾಕೊಂಡು ಹೋಗಿದ್ರು CBIನವರು ದೆಹಲಿಯಲ್ಲಿ. ಅಬಕಾರಿ ನೀತಿ ಕೇಸ್, 100 ಕೋಟಿ ಭ್ರಷ್ಟಾಚಾರ ಆಗಿಬಿಟ್ಟಿದೆ ಅನ್ನೋ ಥರ ಅರವಿಂದ್ ಕೇಜ್ರಿವಾಲ್ ಮತ್ತು ಮಂತ್ರಿ ಮನೀಶ್ ಸಿಸೋಡಿಯಾ. ಇವತ್ತು ದೆಹಲಿ ಕೋರ್ಟ್ ಒಂದು ಅತಿ ದೊಡ್ಡ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಅವರಿಬ್ಬರೂ ಕೂಡ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರನ್ನು ಕೇಸ್ನಿಂದ ಖುಲಾಸೆಗೊಳಿಸಿದೆ. ಹಾಗಾದರೆ ಮುಖ್ಯಮಂತ್ರಿಯನ್ನು ಎತ್ತಾಕೊಂಡು ಹೋಗಿ ದೆಹಲಿಯಲ್ಲಿ ಚುನಾವಣೆ ನಡೆಸಿ ಅಧಿಕಾರದ ಗದ್ದುಗೆ ಹಿಡಿದಂಥ BJP ಈಗ ಏನು ಉತ್ತರ ಕೊಡುತ್ತೆ? ಈ ಕೇಸ್ನ ಸತ್ಯಾಸತ್ಯತೆ, ಕೇಸ್ ಹೇಗೆ ನಡೀತು, ಆಪ್ ಯಾವ ರೀತಿ ಇಲ್ಲಿ ನಿರ್ಧಾರವನ್ನು ಕೈಗೊಂಡಿತ್ತು, BJP ಯಾವ ರೀತಿ ಕೌಂಟ್ರ್ ಕೊಡ್ತು, ಆ ಕೌಂಟ್ರ್ ಯಾವ ರೀತಿ ಎನ್ಕೌಂಟ್ರ್ ಥರ ಆಯಿತು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಭವಿಷ್ಯಕ್ಕೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹಿರಿಯ ಮತ್ತು ಖ್ಯಾತ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಏನು ಸರ್ ಇದು ಒಂಥರ ದಿನಕ್ಕೊಂದೊಂದು ರೀತಿ ಕೇಸ್ಗಳು. ನಿನ್ನೆ ವೀರಪ್ಪನ್ ಅಪಹರಣ ಮಾಡಿದ್ದೇ ಸುಳ್ಳು ಅನ್ನೋ ಥರದ್ದು ತೀರ್ಪು, ಇವತ್ತು ನೋಡಿದರೆ ಮತ್ತೊಂದು ರೀತಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು. ಆಪ್ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಪ್ರಕರಣ, ಅವ್ರು ಖುಲಾಸೆ ಆಗ್ತಾರೆ. ನ್ಯಾಯಾಂಗದ ಮೇಲೆ ನಂಬಿಕೆ ಹೇಗೆ ಮೂಡುತ್ತೆ ಸರ್ ಹಿಂಗಾದ್ರೆ? ಒಂದು ಆಮ್ ಆದ್ಮಿ ಪಕ್ಷ ಏನಿದೆ ಅದು ಭಾರತೀಯ ರಾಜಕಾರಣದ ಅತಿ ಮಹತ್ತರ ಪ್ರಯೋಗ ಆಗಿತ್ತು. ಸೊ ಅಣ್ಣಾ ಹಜಾರೆ ಜೊತೆಗಿದ್ದಂಥ ಕೇಜ್ರಿವಾಲ್ ಸರ್ಕಾರಿ ಅಧಿಕಾರಿಯಾಗಿದ್ದವರು ಬಿಟ್ಟು ಬಂದು ಹೊಸ ರಾಜಕೀಯ ಪ್ರಯೋಗ. ಕಿರಣ್ ಬೇಡಿ, ಎಸ್, ಅವ್ರ ಹತ್ರ ಅವ್ರ ಜೊತೆಗೆ ಇರಲಿಲ್ಲ. ಬಟ್ ಸೊ ಅಣ್ಣಾ ಹಜಾರೆ ಮತ್ತು ಇವ್ರ ನಡುವೆ ವ್ಯತ್ಯಾಸ ಬಂದು ಕೇಜ್ರಿವಾಲ್ ರಾಜಕೀಯ ಪಕ್ಷ ಮಾಡಿದ್ರು. ಇಡೀ ಭಾರತ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸಿತು ಆಮ್ ಆದ್ಮಿ. ಹೌದು, ಅದು ಈ ಪರಂಪರಾಗತ ರಾಜಕಾರಣಿಗಳಿಗೆ ಭಯವನ್ನು ಉಂಟು ಮಾಡಿತು. ಈ ಪರಂಪರಾಗತ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳೇನಿವೆ ಅವ್ರಿಗೊಂದು ದೊಡ್ಡ ಥ್ರೆಟ್ ಅನ್ಸೋಕ್ ಪ್ರಾರಂಭ. ಹೌದು, ಅದ್ರ ಜೊತೆಗೆ ದೆಹಲಿಯನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಹೌದು, ಆ ಕಾರಣಕ್ಕಾಗಿ ಅವ್ರ ಮೇಲೆ ಬಂದಿದ್ದು ಈ ಒಂದು ಅಬಕಾರಿ ಹಗರಣ. ಆದರೆ ತಮಾಷೆ ಅಂದ್ರೆ ಇಂಥ ಹಗರಣ ನಡೆದಿದೆ ಅಂದಂಥ ಸಂದರ್ಭದಲ್ಲಿ ಹಣದ ವಹಿವಾಟು ನಡಿಬೇಕು, ರೈಟ್? ಕರೆಕ್ಟ್. ಬಟ್ ಸಿಸೋಡಿಯಾ ಅಕೌಂಟಲ್ಲಿ 10,000 ರೂಪಾಯಿ, 10,000 rupees ಇರಲೇ ಇಲ್ಲ. 2-3 ವರ್ಷ ಅವ್ರು ಜೈಲಿಗೆ ಹೋಗ್ಬಿಟ್ರು. ಕವಿತಾ ಏನು ತೆಲಂಗಾಣದ ಮುಖ್ಯಮಂತ್ರಿ ಮಗಳು, ಹೌದು, ಅವಳ ಮೇಲೆ ಆರೋಪ ಮಾಡಿದ್ರು. ಈ ಎಲ್ಲ ಹಣ ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಗೋವಾ ಇಲೆಕ್ಷನ್ಗೆ, ಚುನಾವಣೆಗೆ ಅಂತ ಆರೋಪ ಮಾಡಲಾಯಿತು. ಒಂದಾದ ಮೇಲೆ ಒಂದು ಆರೋಪ. ಮುಖ್ಯಮಂತ್ರಿಗಳು ಜೈಲಿಗೆ ಹೋದ್ರು, ಉಪಮುಖ್ಯಮಂತ್ರಿ ಅವರು ಸಿಸೋಡಿಯಾ ಜೈಲಿಗೆ ಹೋದ್ರು, ಸಂಜಯ್ ಸಿಂಗ್ ಜೈಲಿಗೆ ಹೋದ್ರು. ಇಡೀ ಆಮ್ ಆದ್ಮಿ ಪಕ್ಷವನ್ನ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ಬಿಟ್ಟು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಇರೋನು ಮಹಾನ್ ವಿಜೃಂಭಿಸೋ ತರ ಆಗೋಯ್ತು. ಸೊ ಸತ್ಯ ಏನು ಗೊತ್ತಾ ನಿಮ್ಗೆ? ಸುಳ್ಳನ್ನ 1000 ಬಾರಿ ಹೇಳ್ತಾ ಹೋದ್ರೆ ಜನರಿಗೆ ಇದು ಇರಬಹುದು ಅನ್ಸೋಕ್ ಪ್ರಾರಂಭ ಆಗುತ್ತೆ. ಅದು ನೋಡಿ, ಅದ್ರ ಜೊತೆಗೆ ಒಂದು ರೀತಿಯಲ್ಲೇ ಆಮ್ ಆದ್ಮಿ ಪಕ್ಷದ ಪತನ ಕೂಡ ಪ್ರಾರಂಭ ಆಯಿತು ಅಂತ ಅನ್ಸುತ್ತೆ. ಈ ಪಂಜಾಬ್ನಲ್ಲಿದ್ದಾರೆ, ಬಟ್ ದೇ ಲಾಸ್ಟ್ ಬಿಕಾಸ್ ಆಫ್ ದಿಸ್. ಈಗ ನೀವು ಪತನ ಅನ್ನೋ ಶಬ್ದ ಯೂಸ್ ಮಾಡಿದಕ್ಕೆ ಈ ಪ್ರಶ್ನೆ ಇವಾಗ ಕೇಳಲೇಬೇಕು. ನಾನು ಕೇಳ್ತೀನಿ, ಈ ರಾಜಕೀಯ ಲಾಭಕ್ಕೋಸ್ಕರ ಹುಟ್ಟಿರುವ ಕೆಲವು ರಾಜಕೀಯ ಪಕ್ಷಗಳಿಗೆ ಭವಿಷ್ಯ ಇರಲ್ಲ. ಹೌದು, ಹಲವು ಸಂದರ್ಭಗಳಲ್ಲಿ ಹುಟ್ಟಿರೋ ಪಕ್ಷಗಳು ಅಷ್ಟೇ ವೇಗವಾಗಿ ಅವನತಿ ಹೊಂದಿದ್ದಾವೆ. ಆದರೆ ಸರ್, ಒಂದು ಚಳುವಳಿಯ ರೂಪದಲ್ಲಿ ಹುಟ್ಟಿರುವಂಥ ರಾಜಕೀಯ ಪಕ್ಷಗಳು, ಯಾರು JP ಮೂಮೆಂಟ್ನಲ್ಲಿ ಹುಟ್ಟಿರುವಂತಹ ದಳ ಆಗಿರ್ಬೋದು, ಜನತಾದಳ, ಅಥವಾ ಇವ್ರು ಯಾರು ನಮ್ಮ ನಿತೀಶ್ ಕುಮಾರ್ JDU ಈ ಪಕ್ಷ, ಆಮೇಲೆ ಇವ್ರದ್ದು ಕೂಡ ಯಾರ್ದು ಲಲ್ಲು ಪ್ರಸಾದ್ ಯಾದವ್ ಅವರು ಕೂಡ RJD ಕೂಡ ಜನತಾದಳ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದು JP ಮೂಮೆಂಟ್ಸಲ್ಲಿ. ಈ ಚಳುವಳಿ ರೂಪಾಂತರವಾಗಿ ರಾಜಕೀಯ ಪಕ್ಷಗಳು ಅನ್ನೋ ಥರದ್ದು ಏನು ಪಕ್ಷಗಳು ಹುಟ್ಟುತ್ತಾವಲ್ಲ ಸರ್, ಆ ಪಕ್ಷಗಳ ಒಂದು
ಅಡಿಪಾಯ ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಆಪ್ ಮತ್ತೆ ಚಿಗಿದುಕೊಳ್ಳೋಕ್ಕೆ ಯಾವ ರೀತಿ ಒಂದು ಆಗ್ಬೋದು? ನೀವು ಏನು ಪ್ರಸ್ತಾಪ ಮಾಡಿದ್ರಿ ಜನತಾ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ, ಅದು ನಾಶ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅದು ಇನ್ನೊಂದು ದಿವಸ ಮಾತನಾಡೋದು. ಯಾಕಂದ್ರೆ ನಾನು ಆ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದೆ, ಜನತಾ ಪಕ್ಷ ಹುಟ್ಟಬೇಕಾದ್ರೂ ಕೂಡ ನಾನಿದ್ದೆ. ಸೊ ಅದರಿಂದ ಇನ್ನೊಂದ್ಸಲ ಮಾತಾಡಿ ನೀವು ಆಮ್ ಆದ್ಮಿ ಪಕ್ಷಕ್ಕೆ ಬಂದ್ವಿ. ಆಮ್ ಆದ್ಮಿ ಪಕ್ಷದ ಪ್ರಯೋಗ ಇದೆಯಲ್ಲ ಸರ್, ಅವರು ಆ ಶಾಲೆಗಳನ್ನ ನಂತರ ಪಡೆದು ಮೊಹಲ್ಲಾದಲ್ಲಿ ಆಸ್ಪತ್ರೆಗಳನ್ನು ಮಾಡಿ, ಮೊಹಲ್ಲಾ ಕ್ಲಿನಿಕ್, ಅಂದ್ರೆ ಇಡೀ ಈ ಪ್ರಚಾರದ ರಾಜಕಾರಣವನ್ನ ಅವರು ಇನ್ನೊಂದು ಹಂತಕ್ಕೆ, ಅಭಿವೃದ್ಧಿ ಪರ ರಾಜಕಾರಣಕ್ಕೆ ತಗೊಂಡು ಹೋಗಿ. ಸೊ ಅಲ್ಲಿ ಶಾಲೆಗಳು ಎಷ್ಟು ಅದ್ಭುತವಾಗಿದ್ದು ಅಂದ್ರೆ ನೀವು ಡೆಲ್ಲಿಗೆ ಹೋದ್ರೆ ನೋಡಿದ್ರೆ ಅಲ್ಲ, ನಾವು ನೋಡೋದಕ್ಕಿಂತ ಒಂದು ನೆನ್ಪು ಮಾಡ್ತೀನಿ ಭಟ್ರೆ, ನಿಮಗೆ ಮಜಾ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯವರು, ಅವರ ಫ್ರೆಂಡ್ ಆಫ್ ಇಂಡಿಯಾ ಅಂತ ಏನು ಡೊನಾಲ್ಡ್ ಟ್ರಂಪ್ ಅಂತ ಏನೋ ಹೇಳ್ತಾರೆ, ಅವರನ್ನ ಎಲ್ಲಿ ಕರೆಸಿದಾಗ, ಇಂಡಿಯಾಗೆ ಕರೆಸಿದಾಗ, ಡೆಲ್ಲಿಗೆ ಕರೆಸಿದಾಗ, ಅವರು 2 ಸ್ಥಳಗಳನ್ನು ಅವ್ರಿಗೆ ತೋರಿಸ್ತಾರೆ. ಮೊದಲನೇದು ಮಹಾತ್ಮ ಗಾಂಧಿ ಸಮಾಧಿ ರಾಜ್ಘಾಟ್, ಎರಡನೇದು ಮೊಹಲ್ಲಾ ಕ್ಲಿನಿಕ್ ಮತ್ತೆ ಸರ್ಕಾರಿ ಶಾಲೆ ಡೆಲ್ಲಿದು. ಅಂದ್ರೆ ಅದೆರಡೂ ಅವ್ರದ್ದಲ್ಲ, ಅದನ್ನ ಅವ್ರಿಗೆ ತೋರಿಸ್ತಾರೆ ಅವರು. ಇದು ಇಂಡಿಯಾದ ಸಾಧನೆ ಅಂದ್ರೆ ಇದು ಆ ಭಾರತದ ರಾಜಕಾರಣದಲ್ಲಿ ಹೊಸ ಒಂದು ತಿರುವನ್ನು ಕೊಟ್ಟಿದ್ದ ಆಮ್ ಆದ್ಮಿ ಪಕ್ಷ. ಹೌದು. ಆದರೆ ಆ ದುರಂತ ನೋಡಿ, ಅದಾದ ಮೇಲೆ ಅವರ ವಿರುದ್ಧ ನಡೆದ ಪ್ರಚಾರಗಳು, ಜೈಲಿಗೆ ಹೋಗಿದ್ದು ಇದಕ್ಕಿದ್ದ ಹಾಗೆ ಬಿಜೆಪಿ ಎಮರ್ಜ್ ಆಯ್ತು. ಈಗ ಏನಾಗ್ತಿದೆ, ಈಗ ವಿಚಿತ್ರ ಅಂದ್ರೆ ಅನ್ಎಜುಕೇಟೆಡ್ ಪೀಪಲ್ ಆಳಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂತ. ಅಲ್ಲಿ ಮುಖ್ಯಮಂತ್ರಿ ಆಗಿರೋ ಪಾಪ ಹೆಣ್ಮಗಳ ಬಗ್ಗೆ ಕೆಟ್ಟ ಮಾತಾಡಬಾರದು, ರೇಖಾ ಗುಪ್ತಾ ಅವರು, ಕರೆಕ್ಟ್. ಅವರಿಗೆ ಅಲ್ಲಿ ಪರಿಸರದ ನಾಶ ಅಂದ್ರೆ ಏನು, ಹವಾಮಾನದ ಯಾವುದು ಗೊತ್ತಿಲ್ಲ, ಪ್ರತಿ ದಿನ ಎಕ್ಸ್ಪೋಸ್ ಆಗ್ತಾ ಹೋಗ್ತಿದ್ದಾರೆ. ಕೇಜ್ರಿವಾಲ್ ಆಗಿಲ್ಲ, ಈ ವಾಸ್ ಎಜುಕೇಟೆಡ್ ಅಂಡ್ ವರ್ಕ್ಡ್ ಇನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಹೌದು ಅಲ್ವಾ, ಈ ವಾಸ್ ಈಸ್ ಎಜುಕೇಟೆಡ್ ಮ್ಯಾನ್. ಸೊ ಅವನಿಂದ ತೆಗೆದು ಈ ಹಿಂದುತ್ವದ ಈ ಗರಡಿಯಲ್ಲಿ ಬಂದಂತ ಈ ಮಹಾತಾಯಿ ಅಂತ ಅಂದ್ಕೊಟ್ರು. ಸೊ ಈಗಲೇ ದೆಹಲಿ ಒಳಗಡೆ ಪ್ರಾರಂಭ ಆಗಿದೆ. ಹೌದು, ಅಲ್ಲಿರುವ ಸಮಸ್ಯೆಗಳು ಹೇಗೆ ಸಾಲ್ವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಇಂಥ ಸಿಚುವೇಶನ್, ಅದ್ರ ಜೊತೆ ನೋಡಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಎತ್ಕೊಂಡು, ಹೌದು, ಅದು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿರಲ್ವಾ ಎಲ್ಲ ರಾಜ್ಯಗಳಲ್ಲೂ ಇದೆ. ಆಮೇಲೆ ದೆಹಲಿದ ಮತ್ತೊಂದು ವಿಚಿತ್ರ ಏನಂದ್ರೆ ಸರ್, ದೆಹಲಿ ಪೊಲೀಸರು ಇವ್ರ ಅಂಡರ್ ಬರಲ್ಲ. ಎಸ್, ಅದು ಗೃಹ ಸಚಿವರ ಅಂಡರ್ ಬರುತ್ತೆ, ಕೇಂದ್ರ ಗೃಹ ಸಚಿವರ ಅಂಡರ್ ಬರುತ್ತೆ. ಅದು ಬ್ಲೇಮ್ ಮಾಡೋದು ಇವ್ರನ್ನ. ಹೌದು, ಅವ್ರ ಡೈರೆಕ್ಷನ್ ಮೂಲಕ ಬಂದಿದ್ದು ಅದು. ಯಾಕೆಂತಂದ್ರೆ ಯೂಶುವಲಿ ದೆಹಲಿ ರಾಷ್ಟ್ರದ ರಾಜಧಾನಿ ಅಲ್ವಾ, ಆ ಕಾರಣಕ್ಕೆ ಬಂದಿದ್ದು. ಅದನ್ನ ಒಂದು ಪೊಲಿಟಿಕಲ್ ವೆಫನ್ ಆಗಿ ದೆಹಲಿ ಪೊಲೀಸರನ್ನ ಒಂದು ಪೊಲಿಟಿಕಲ್ ವೆಫನ್ ರೀತಿ ಬಳಸ್ಕೊತ ಬರುವಂಥದ್ದು. ಅದರಿಂದ ಅಲ್ಲಿ ಆ ದೆಹಲಿ ಮುಖ್ಯಮಂತ್ರಿ ಕೆಲಸ ಮಾಡಕ್ ಆಗದಿರುವ ಸಿಚುವೇಶನ್ ನಿರ್ಮಿಸ್ಬಿಟ್ರು. ತೀರಾ ಪ್ರಮುಖವಾದ ಪ್ರಶ್ನೆಗೆ ಬಂತು ನಿಮ್ಗೆ, ಏನಂದ್ರೆ ನರೇಂದ್ರ ಮೋದಿ ಇತ್ತೀಚಿನ ದಿನಗಳಲ್ಲಿ ಅವ್ರ ಗ್ರಾಫ್ ಲೆವೆಲ್ ಇಳಿತಾ ಇದೆ. ಹೌದು, ಈ ತೀರ್ಪು ಕೂಡ ಅವರ ಮೋದಿಯವರ ರಾಜಕೀಯದ ಪತನಕ್ಕೆ ಏನಾದ್ರೂ ನಾಂದಿ ಹಾಡ್ಬೋದಾ? ನೋ, ಏನು ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಈ ಜನ ವಿಚಿತ್ರ ಭ್ರಮೆಯಲ್ಲಿ ಬದುಕ್ತಾರೆ. ಮೋದಿಯ ಪಾಪ್ಯುಲಾರಿಟಿ ಗ್ರಾಫ್ ಅತಿ ಎತ್ತರದಲ್ಲಿದ್ದಾಗ ಅದರ ಪ್ರಭಾವ ಎಲ್ಲ ರಂಗದ ಮೇಲೂ ಇತ್ತು, ಇನ್ಕ್ಲೂಡಿಂಗ್ ಜುಡಿಷಿಯರಿ. ಸೊ ಎಲ್ಲ ರಂಗದ ಮೇಲೆ ಮೋದಿಯವರ ಮೋಡಿ ಕೆಲಸ ಮಾಡ್ತಾ ಇತ್ತು. ಡೈರೆಕ್ಟ್ ಇನ್ಫ್ಲುಯೆನ್ಸ್ ಇಲ್ಲ ಅಂದ್ರೆ ಇಂಡೈರೆಕ್ಟ್ ಇನ್ಫ್ಲುಯೆನ್ಸ್ ಏನೋ, ವಾಟ್ ಎವರ್ ಇಟ್ ಮೇ ಬಿ. ಸೊ ಒಟ್ಟಾರೆ ಏನು ಗೊತ್ತಾ, ಈ ಸಮಾಜದ ಒಳಗಡೆ ಜನ ಹೇಗೆ ಆಲೋಚನೆ ಮಾಡ್ತಾರೋ ನ್ಯಾಯಾಂಗ ಕೂಡ ಅದೇ ರೀತಿ ಆಲೋಚನೆ ಮಾಡುತ್ತೆ. ನ್ಯಾಯಾಂಗ ಅದರಿಂದ ಪ್ರತ್ಯೇಕ ಅದ್ದಲ್ಲ. ಸೊ ನ್ಯಾಯಾಂಗ ಕೂಡ ಭಕ್ತರಾಗಬಹುದು, ಆ ಭಕ್ತರ ಮನಸ್ಥಿತಿ ಬರ್ಬೋದು, ಬರಲ್ಲ ಅಂತಿಲ್ಲ. ಆದರೆ ಯಾವಾಗ ಭ್ರಮ ನಿರಸನ ಆಗುತ್ತೆ ನೋಡಿ, ಆವಾಗ ಜನರಿಗೆ ಭ್ರಮ ನಿರಸನ ಆದರೆ ನ್ಯಾಯಾಂಗಕ್ಕೂ ಭ್ರಮ ನಿರಸನ ಆಗಬಹುದು. ಜನತಾ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಬರುತ್ತೆ ಅದು ಕೂಡ ಈ ನ್ಯಾಯಾಲಯದಲ್ಲೂ ಬರಬಹುದು. ಯಾಕಂದ್ರೆ ಅವರು ಮನುಷ್ಯರಾಗಿರುವುದರಿಂದ ಕರೆಕ್ಟ್, ಅವರಿಗೂ ಅರಿವು ಬರುತ್ತಾ ಹೋಗುತ್ತೆ, ಜ್ಞಾನೋದಯ ಆಗ್ತಾ ಹೋಗುತ್ತೆ. ಸೊ ಜ್ಞಾನೋದಯ ಆದ ತಕ್ಷಣ ತೀರ್ಪುಗಳು ಹೆಚ್ಚು ಜನಪರ ಆಗ್ತಾ ಹೋಗ್ತವೆ, ಸತ್ಯಕ್ಕೆ ಹತ್ತಿರದಲ್ಲಿ ಬರ್ಲಿಕ್ಕೆ ಹತ್ತಿರ ಬರಕ್ ಶುರುವಾಗ್ತವೆ. ಅಂದ್ರೆ ಅದನ್ನ ಒಂದು ವ್ಯವಸ್ಥೆಯ ಬಗ್ಗೆ, ಒಂದು ಅಧಿಕಾರದಲ್ಲಿರುವಂತಹ ಪ್ರಭುತ್ವ ಏನಿರ್ತ, ಪ್ರಭುತ್ವದ ಬಗ್ಗೆ ನ್ಯಾಯಾಂಗಕ್ಕೆ ಕೂಡ ಭ್ರಮ ನಿರಸನ ಆಗಬಹುದು, ಆಗ್ತಾ ಇರಬಹುದು, ಆ ದಾರಿಯಲ್ಲಿ ಸಾಕ್ತಾ ಇರ. ಓಕೆ ಸರ್, ಈಗ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ, ಈಗ ಕೆಲವು ಕೇಂದ್ರೀಯ ತನಿಖಾ ಸಂಸ್ಥೆಗಳು
ಚುನಾವಣಾ ಆಯೋಗದ ಸಮೇತ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಅನ್ನುವಂಥ ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡ್ತಾನೆ ಬಂದಿದ್ದಾವೆ. ಈ ತೀರ್ಪುಗಳನ್ನೆಲ್ಲ ನೋಡ್ತಾ ಬಂದರೆ ಆ ಆರೋಪಗಳಲ್ಲಿ ಸತ್ಯ ಇಲ್ಲ ಅಂತ ಅನ್ಸೋದಿಲ್ವಲ್ಲ? ಸತ್ಯ ಇದೆಯೇನೋ, ಅನುಮಾನ ಆರೋಪಗಳು ಸುಳ್ಳಲ್ಲ. ಅನುಮಾನನೇ ಬೇಕಾಗಿಲ್ಲ. ಹ್ಮ್. ನೋಡಿ, ನೀವು ಈಗ ಹ್ಮ್ ಸಿ ಬಿ ಐ ಎಕ್ಸ್ಪೋಸ್ ಆಗ್ತಾ ಇದೆ. ಹ್ಮ್ ಈಗ ನಾವು ಪ್ರಸ್ತಾಪ ಮಾಡಿದ, ನಾವು ಚರ್ಚೆ ನಡೆಸ್ತಾ ಇರೋ ವಿಚಾರಕ್ಕೆ ಬಂದು ನೋಡಿದ್ರೆ, ಹ್ಮ್ ಸಿ ಬಿ ಐ ಹಾಕಿರುವ ಚಾರ್ಜ್ ಶೀಟು, ಹ್ಮ್ ತನಿಖೆ, ಅದು ಎರಡನ್ನು ಕೂಡ ನ್ಯಾಯಾಲಯ ತಿರಸ್ಕಾರ ಮಾಡಿ. ಓಕೆ, ಹ್ಮ್. ಸೊ ಅಂದ್ರೆ ಸಿ ಬಿ ಐ ಎಕ್ಸ್ಪೋಸ್ ಆಗ ಹ್ಮ್ ಇಡಿ. ಹ್ಮ್ ನೀವು ಇಡಿ ಪ್ರಕರಣಗಳದ ಒಟ್ಟು ಅಂಕಿ ಅಂಶಗಳನ್ನು ತೆಗೆದುಕೊಂಡ್ರೆ ಹ್ಮ್ ಅವರ ಪ್ರಕರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಸಕ್ಸಸ್ ಇದೆ ಗೊತ್ತಾ ನಿಮಗೆ? 2%. ಓನ್ಲಿ 2%. 2% ಸಕ್ಸಸ್. ಅಂದ್ರೆ 100 ಪ್ರಕರಣ ಹಾಕಿದ್ರೆ ಅದರಲ್ಲಿ 2 ಪ್ರಕರಣ ಮಾತ್ರ ಎಲ್ಲೋ ಇಡಿ ಗೆಲ್ಲುತ್ತೆ. ಉಳಿದೆಲ್ಲ ಒನ್ ಕೇಸ್. ಇಡಿ ಅವರು ಇಲ್ಲಿ ಮೂಡಾ ಕೇಸ್ನಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಮೇಲೂ ಬಂದಿದ್ರು. ಎಸ್, ಅದ್ರ ಜೊತೆಗೆ ಒಂದು ಇಡಿಯನ್ನ ಒಂದು ವೆಫನ್ನ ಬಳಸ್ಕೊಳ್ಳೋದು ಹೇಗೆ ಗೊತ್ತಾ ನಿಮಗೆ? ಹ್ಮ್ ಜಾರಿ ನಿರ್ದೇಶನಾಲಯದ ಕೆಲಸ ಏನು? ಹ್ಮ್ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನುಗಳು ಹೇಳ್ತವೆ. ಇಡಿಯ ಕೆಲಸ ಇರುವುದು ಮನಿ ಲಾಂಡ್ರಿಂಗ್, ಅಕ್ರಮ ಹಣ ಸಾಗಾಣಿಕೆ ಮಾತ್ರ ಇಡಿ ಸಂಬಂಧಪಟ್ಟಿದೆ. ಹ್ಮ್ 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 ಆದರೆ 2014 ನಂತರ ನೀವು ಯಾವುದೇ ದೇಶದ ಒಳಗೆ ನಡೆಯುವ ಎಲ್ಲ ಪ್ರಕರಣಗಳನ್ನ ಮನಿ ಲಾಂಡ್ರಿಂಗ್ ಆಂಗಲ್ನಲ್ಲೇ ನೋಡ್ತಾ ಇದ್ದಾರೆ. ಅದು ಬಿಜೆಪಿ ಅವ್ರನ್ನ ಹೊರತುಪಡಿಸಿ. ಎಸ್. ಸೊ ಮನಿ ಲಾಂಡ್ರಿಂಗ್ ವ್ಯಾಪ್ತಿಯ ಒಳಗೆ ಎಳೆದುಕೊಂಡು ಇಡಿಯನ್ನು, ಯಾಕೆಂದ್ರೆ ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಸಿ ಬಿ ಐ ಏನಿದೆ, ಸಿ ಬಿ ಐ ಮತ್ತು ಇಡಿ ನಡುವೆ ಇರುವ ವ್ಯತ್ಯಾಸ ಅಂದ್ರೆ, ಇಡಿ ತಕ್ಷಣ ಅರೆಸ್ಟ್ ಮಾಡಬಹುದು, ಸಿ ಬಿ ಐಗೆ ತಕ್ಷಣ ಅರೆಸ್ಟ್ ಮಾಡೋಕ್ಕಾಗಲ್ಲ. ಸಿ ಬಿ ಐ ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ಇಡಿ ಅಂತ ತಕ್ಷಣ ಹೋದ, ಹಾಕದ, ಎತ್ತಾಕೊಂಡು ಹೋಗದ, ಕೂಡಿಸದ. ಸಿ ಬಿ ಐ ಲೇಟ್ ಆಗುತ್ತೆ. ಸೊ ಅದರಿಂದ ಇದನ್ನ ಈ ವೆಫನೈಸೇಷನ್ ಆಫ್ ಸೆಂಟ್ರಲ್ ಏಜೆನ್ಸೀಸ್ ಅಥವಾ ಸೆಂಟ್ರಲ್ ಏಜೆನ್ಸಿಗಳನ್ನ ನೀವು ಒಂದು ಆಯುಧವನ್ನಾಗಿ, ರಾಜಕೀಯ ಆಯುಧವನ್ನಾಗಿ ಬಳಸಲಾಗುತ್ತೆ ಅನ್ನೋದು ಈಗ ಈ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದ ಪ್ರಕರಣದಿಂದ ಇದು ಸಾಬೀತಾಗಿದೆ. ಆದ್ರೆ ಅದು ಮಾಡಿರುವ ಹಾನಿ ಏನು ಅಂದ್ರೆ, ಮತ್ತೆ ಆಮ್ ಆದ್ಮಿ ಪಕ್ಷ ತಿಗರ್ಕೊಳ್ಳುತ್ತೋ ಹೇಳಕ್ಕಾಗಲ್ಲ. ಅದೇ ಈಗ ಮುಂದಿನ ಪ್ರಶ್ನೆ ನಿಮಗೆ. ಇಷ್ಟೆಲ್ಲ ಹಿನ್ನಡೆ ಅನುಭವಿಸಿದ ಮೇಲೆ ಶೀಲಾ ದೀಕ್ಷಿತ್ ಅವರು 10 ವರ್ಷ ಡೆಲ್ಲಿ ಚೀಫ್ ಮಿನಿಸ್ಟರ್ ಇದ್ರು, ಅದಾದ್ಮೇಲೆ 10 ವರ್ಷ ಅರವಿಂದ್ ಕೇಜ್ರಿವಾಲ್ ಆದರು, 20 ವರ್ಷದ ನಂತರ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂತು, ಈಗ ರೇಖಾ ಗುಪ್ತಾ ಅವರಿದ್ದಾರೆ, ಒಂದು ಮೋದಿಯವರ ಅಲೆ ಅನ್ನೋ ಥರದ್ದು ಒಂದು. ಇಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಮೊದಲಿನ ಸ್ಥಿತಿಗೆ ಹೋಗಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗ್ಬೋದು. ಈ ಒಂದು ದುರುದ್ದೇಶಪೂರಿತ ದಾಳಿಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಅಥವಾ ಅರವಿಂದ್ ಕೇಜ್ರಿವಾಲ್ಗೆ ಆಗಿರುವಂತಹ ನಷ್ಟ, ಹಿನ್ನಡೆ, ಇದನ್ನ ಯಾವ ರೀತಿ ತುಂಬಕ್ಕಾಗತ್ತೆ ಅಂತ? ಸೊ ತುಂಬದಕ್ಕಾಗಲ್ಲ. ಅದು ಈ ದೇಶದ ಜನ ಇಮೇಜ್ನಲ್ಲಿ ಬದುಕ್ತಾರೆ. ಮತ್ತೆ ನಾವು ಎಂಥ ನೆಗೆಟಿವ್ ಮನಸ್ಥಿತಿ ಜನ ಅಂದ್ರೆ, ಇನ್ನೊಬ್ಬ ಕಳ್ಳ ಆದ್ರೆ ನಮ್ಗೆ ಸಂತೋಷ ಆಗುತ್ತೆ, ನೀವು ಕಾಸು ಹೊಡೆದ್ರೆ ಹೇ ಸಂತೋಷ ಆಗುತ್ತೆ. ನಮ್ಮ ಇಂಡಿಯಾದ ಜನರ ಮನಸ್ಥಿತಿ ಆ ರೀತಿ ಇದೆ. ಆದ್ರಿಂದ ಈ ಒಂದು ಅಬಕಾರಿ ಹಗರಣದಲ್ಲಿ ಆತ ಕಾಸು ಹೊಡೆದಿದ್ದಾನೆ, ದುಡ್ಡು ಹೊಡೆದಿದ್ದ ಅನ್ನೋದು ಭಾರತೀಯ ಜನ ಸಮುದಾಯದಲ್ಲಿ ಮೂಡಿಸ್ಬಿಟ್ಟಿದ್ದಾರೆ. ಹಿ ಲಾಸ್ಟ್ ಹಿಸ್ ಇಮೇಜ್. ಇದು ಮೊಹಲ್ಲಾದಲ್ಲಿ ಆಸ್ಪತ್ರೆ ಮಾಡಿದಂಥ ಶಿಕ್ಷಣ, ಸರ್ಕಾರಿ ಶಾಲೆಗಳನ್ನು ಅತ್ಯದ್ಭುತವಾಗಿ ಮಾಡಿದಂಥ ಒಬ್ಬ ವ್ಯಕ್ತಿ ಅಬಕಾರಿ ಹಗರಣದಲ್ಲಿ ಹಣ ಹೊಡೆದಂತ ಅವನ ಇಮೇಜ್ ನಾಶ ಆಗ್ಬಿಟ್ಟಿದೆ, ಜನ ನಂಬಿಟ್ಟಿದ್ದಾರೆ. ಈಗ ಕೇಸು ಬಿದ್ದೋಯ್ತೋದ್ರು ತಕ್ಷಣ ಜನ ಅವನನ್ನು ಒಳ್ಳೇದ ಅಂತಕೋತಾರೆ ಅಥವಾ ಅವನ ಭ್ರಷ್ಟಾಚಾರ ಅಲ್ಲ ಅಂತ ಅಂದ್ಕೋತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಅಂದ್ರೆ ಈ ಸತ್ಯ ಹೊಸಲು ದಾಟೋದ್ರಲ್ಲಿ ಸುಳ್ಳು ಊರೆಲ್ಲ ಸುತ್ತು ಬಂದಿರ್ತಾನೆ. ಅದೇನೆ ಅಷ್ಟೇ ಅಲ್ಲ, ಇನ್ನೊಂದು ಅದು ಕೇಳ್ತಾರೆ ಏನಂದ್ರೆ, ಸತ್ಯ ಸುಳ್ಳು ಇಬ್ರು ಜೊತೆಯಾಗಿ ಒಂದ್ ದಿವಸ ಹೋಗ್ತಾ ಇದ್ರು, ನದಿ ಬಂತು, ನದಿಯಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ಇಬ್ರು ಬಟ್ಟೆ ತೆಗೆದ್ರು, ಹೇಳಿದ್ರು. ಸೊ ಸತ್ಯನೂ ಸ್ನಾನ ಮಾಡ್ತಾ ಇತ್ತು, ಸುಳ್ಳು ಸ್ನಾನ ಮಾಡ್ತಾ ಇತ್ತು. ಸತ್ಯ ಸ್ನಾನ ಮಾಡಿ ಹೇಳೋದಕ್ಕಿಂತ ಮೊದಲು ಸುಳ್ಳು ಎದ್ದು ಬಂದ್ಬಿಟ್ಟು ಸತ್ಯದ ಬಟ್ಟೆನ ಹಾಕೊಂಡು ಹೊಟ್ಟು ಹೋಗ್ಬಿಡ್ತಾರೆ. ಅದು ಸತ್ಯ ಆಯ್ತು, ಸುಳ್ಳು ಆಯ್ತು. ಸುಳ್ಳು ಅವಾಗ ಸತ್ಯಕ್ಕೆ ಸುಳ್ಳಿನ ಬಟ್ಟೆ, ಸುಳ್ಳಿಗೆ ಸತ್ಯದ ಬಟ್ಟೆ. ಸೊ ಈಗ ಅದೇ ರೀತಿ ಯು ಸಿ ದಟ್ ಇಡೀ ಈ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಸುಳ್ಳಿನ ಬಟ್ಟೆ ಹಾಕಿ ಬಿಟ್ಟುಬಿಟ್ಟಿದ್ದಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಸರ್ ಹೋರಾಟದ ಮುಖಾಂತರ, ಚಳವಳಿ ಮುಖಾಂತರ ಹುಟ್ಟಿಕೊಂಡು ಬಂದಂಥ ಒಂದು ನಾಯಕತ್ವ ಕೇಜ್ರಿವಾಲ್ದು. ಒಂದು ದೂರದೃಷ್ಟಿ ಇತ್ತು ಅವರಿಗೆ, ಒಂದು ಸಮಾಜದಲ್ಲಿ ಏನೋ ಬದಲಾವಣೆ ತರಬೇಕು ಅನ್ನೋದಿತ್ತು, ಒಂದು ಗಟ್ಟಿತನ ಇತ್ತು. ಆ ಗಟ್ಟಿತನ ಇರೋದ್ರಿಂದನೇ ದೆಹಲಿ ಪಕ್ಕದಲ್ಲಿ ಪಂಜಾಬ್ಗೂ ಹೋಯ್ತು, ಮಧ್ಯಪ್ರದೇಶದಲ್ಲಿ ಸ್ಥಾನಗಳನ್ನು ಗೆಲ್ಲಕ್ಕೆ ಶುರು ಮಾಡಿದ್ರು. ಈ ಥರದ್ದೆಲ್ಲ ಅವರು ಅಲ್ಲ. ಅದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ, ಈ ಸಿಸ್ಟಮೆಟಿಕಲಿ ಅಡಾಪ್ಟೆಡ್ ಮೃದು ಹಿಂದುತ್ವ. ಅವ್ರು ರಾಮ ಅಂದ್ರೆ ಇವ್ರು ಹನುಮಂತ ಅಂದ್ರು, ಅವ್ರು ರಾಮನ ದೇವಸ್ಥಾನಕ್ಕೆ ಹೋದ್ರೆ ಇವ್ರು ಹನುಮಂತ ದೇವಸ್ಥಾನಕ್ಕೆ ಹೋಗಿ ಶುರು ಮಾಡಿದ್ರು. ಅಂದ್ರೆ ಅವರ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ಗಳಿದೆಯಲ್ಲ,
ಹೌದು, ಅದು ರಾಹುಲ್ ಗಾಂಧಿ ಕೂಡ ಒಂದು ಹಂತದಲ್ಲಿ ಮೃದು ಹಿಂದುತ್ವಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದರು. ಈ ಕುಡ್ ನಾಟ್ ಇದು ಅವ್ರು ಸಕ್ಸಸ್ ಹಾಕಾಗಿಲ್ಲ. ಹೌದು. ಬಟ್ ಅರವಿಂದ್ ಕೇಜ್ರಿವಾಲ್ ಸಕ್ಸಸ್ಫುಲಿ ಹ್ಯಾಂಡಲ್ ದ್ಯಾಟ್ ಮೃದು ಹಿಂದುತ್ವ. ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕೊಳ್ಳೋದು. ಆದರೆ ಬಿಜೆಪಿ ರೀತಿಯ ಹಿಂದುತ್ವ ಕೋಮುವಾದ ಇಲ್ಲ. ಇಲ್ಲ ಬಿಜೆಪಿ ರೀತಿಯ ಹಿಂದುತ್ವ ಇಲ್ಲ. ಆ ಮೂಲಕ ಅವರು ಅಧಿಕಾರವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಬಟ್ ಅದನ್ನ ಈ ಸೆಂಟ್ರಲ್ ಏಜೆನ್ಸಿಗಳು ಎಲ್ಲ ಹಿಡಿದು ಭ್ರಷ್ಟಾಚಾರದ ಆರೋಪ ಮಾಡಿ ಜೈಲಲ್ಲಿ ಕೂಡಿಸಿ. ಮತ್ತೊಂದು ಸರ್, ಈ ಮೋದಿ, ಆಮೇಲೆ 10 ವರ್ಷದ ಹಿಂದಿನ ಅಮಿತ್ ಶಾ, ಉಕ್ಕಿನ ಮನುಷ್ಯ ಅಂತ ಏನಂತಿದ್ರು, ಉಕ್ಕಿನ ಮನುಷ್ಯ. 10 ವರ್ಷದ ಹಿಂದಿನ ಮೋದಿ 15,000 ಅಕೌಂಟಿಗೆ ಹಾಕ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಚಿನ್ನದ ರಸ್ತೆ ಮಾಡ್ತೀನಿ, 6 ತಿಂಗಳ ಟೈಮ್ ಕೊಡಿ ನಂಗೆ ಸಾಕು. ಈ ಥರದ ಮೋದಿ ಯಾವಾಗ, ಆ ಥರದ ಅಮಿತ್ ಶಾ. ಅವರಿಬ್ಬರ ಮಧ್ಯದಲ್ಲಿ ಅವರಿಬ್ಬರನ್ನ ಎದುರಿಸಿ, ಅವರಿಬ್ಬರನ್ನ ಬೆದರಿಸಿ ಬೆಳೆದು ದೆಹಲಿಯಲ್ಲಿ ಸತತ 2 ಬಾರಿ ಅಧಿಕಾರ ಹಿಡಿಯೋದು ತುಂಬ ಸುಲಭ ಆಗಿರಲಿಲ್ಲ. ಸಾಮಾನ್ಯ ಅಲ್ವೇ ಅಲ್ಲ. ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಲ್ವಾ? ಅಂಥ ಕೆಚ್ಚದೆ ಇರುವಂಥ ವ್ಯಕ್ತಿ ಯಾವ ರೀತಿ ಇನ್ನು ಫಿನಿಕ್ಸ್ನಂತೆ ಎದ್ದು ಬರ್ತಾರಾ? ನನಗೆ ಅನುಮಾನಗಳಿವೆ. ಯಾಕೆಂದ್ರೆ ಮನುಷ್ಯ ಬದಲಾಗ್ತಾ ಹೋಗ್ತಾನೆ. ಕೇಜ್ರಿವಾಲ್ ಹೇಗೆ ಬದಲಾದರೂ ಗೊತ್ತಿಲ್ಲ. ಅದ್ರ ಜೊತೆಗೆ ಅವರ ಟೀಮ್ ಇದೆಯಾ. ನೀವು ಕರ್ನಾಟಕದಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಟೀಮ್ ಇತ್ತು, ಎಲ್ಲ ಜಿಲ್ಲೆಗಳಲ್ಲಿ ಅವರಿದ್ರು. ಹೌದು. ಒಂದು ಹಂತ ಆದ್ಮೇಲೆ ಅವ್ರಿಗೆ ಭ್ರಮ ನಿರಸನ ಪ್ರಾರಂಭ ಆಗುತ್ತೆ. ಪೀಪಲ್ ವಿಲ್ ಲೂಸ್ ದ ಕಾನ್ಫಿಡೆನ್ಸ್ ಅಂತ. ಆ ಕಾನ್ಫಿಡೆನ್ಸ್ ಹೋಗೋದು ಬಹಳ ಅಪಾಯಕಾರಿ ಅಂತ. ಅವ್ರಿಗೆ ಮಾತ್ರ ನಮ್ಗೊಟ್ಟೆ ನಾವು ಇಫ್ ಲಾಸ್ಟ್ ಎ ಕಾನ್ಫಿಡೆನ್ಸ್ ದಟ್ ಇಸ್ ಎವ್ರಿಥಿಂಗ್ ವಿಲ್ ಅಲ್ವಾ. ಸೊ ಈ ಆಮ್ ಆದ್ಮಿ ಪಕ್ಷದ ಒಳಗಡೆ ಇರುವ ಕಾರ್ಯಕರ್ತರಿಗೆ ಒಂದು ರೀತಿ ಭ್ರಮ ನಿರಸನ ಆಗ್ತಾ ಹೋದ್ದು. ಮತ್ತು ಇಮೇಜ್, ಈ ದೇಶ ಜನ ಬದುಕದ ಇಮೇಜ್ ಮೇಲೆ. ಹೌದು. ನಾನು ಬಹಳ ಜನ ರಾಜಕಾರಣಿ ಹೇಳ್ತೀನಿ, ನೀವು ಹೇಗಿದ್ರಿ ಅನ್ನೋದು ಮುಖ್ಯ ಅಲ್ಲ, ನೀವು ಹೇಗಿದ್ದೀರಿ ಅಂತ ಜನ ಅಂದ್ಕೋತಾರೆ. ಅಲ್ಲ ಸರ್, ಈಗ ಮತ್ತೊಂದಿದೆಯಲ್ಲ, ಈ ರಾಜಕಾರಣಿಗಳು ಜೈಲಿಗೆ ಹೋಗಿ ಬಂದ್ರೆ ಇಮೇಜ್ ಜಾಸ್ತಿ ಆಗುತ್ತೆ ಅಂತಾರೆ, ಮತ್ತೆ ನೀವು ಕಮ್ಮಿ ಆಗುತ್ತೆ ಅಂತಿದ್ರೆ. ಅಲ್ಲಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ. ಸೊ ಜೈಲಿಗೆ ಹೋಗಿ ಬಂದ್ರೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಬೇರೆ, ಹೆಚ್ಚಿಗೆ ಆಗುತ್ತೆ ಅಂತಾರೆ ಪರಂಪರಾಗತ ರಾಜಕಾರಣದಲ್ಲಿ. ಅರವಿಂದ್ ಕೇಜ್ರಿವಾಲ್ ಪರಂಪರಾಗತ ರಾಜಕಾರಣಿ ಅಲ್ಲ. ಅವರು ಬಂದಿದ್ದೇ ಹೊಸ ಕನಸುಗಳನ್ನು ಬಿತ್ತಿ. ನೀವು ಬಿಜೆಪಿನೋ ಕಾಂಗ್ರೆಸ್ JDS ನಲ್ಲಿ ಇದ್ರೆ ಜೈಲಿಗೆ ಹೋಗ್ಬಿಟ್ಟಿರ್ಬೋದು, ಏನ್ರಿ ಅದ್ಭುತ ಅಂತಾರೆ. ಬಟ್ ಇದು ಹೊಸ ಪ್ರಯೋಗ. ಜನ ಬಂದಿದ್ದು ಇವರನ್ನ ತಿರಸ್ಕಾರ ಮಾಡಿ ಅಲ್ವಾ. ಅವರ ಮನಸ್ಥಿತಿ ಎಂಟೈರ್ ಡಿಫ್ರೆಂಟ್ ಆದ್ದು. ಅವರಿಗೆ ಆ ಒಂದು ಪ್ರತಿಮೆ ಇದೆಯಾ, ಅದಕ್ಕೆ ಮೂರ್ತಿ ಭಂಜನ ಅಂತಾರೆ. ಒಂದು ಒಂದು ಮೂರ್ತಿ ಅದು. ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಹೀಗೆ ಅಂತ ಅದರ ಭಂಜನ ಮಾಡುವುದು, ಆ ಮೂರ್ತಿಯನ್ನು ಹೊಡೆದಾಕೋದು. ಅದಕ್ಕೆ ಈ ಎಲ್ಲ ಸೆಂಟ್ರಲ್ ಏಜೆನ್ಸಿಯನ್ನು ಬಳಸ್ಕೊಳ್ಳೋದು, ಅದನ್ನು ರೀಬಿಲ್ಡ್ ಮಾಡೋದು ಬಹಳ ಕಷ್ಟ ಇದೆ. ಅದು ಎಲ್ಲ ವ್ಯಕ್ತಿಗೆ ನಮ್ದು ಏನೋ ಇಮೇಜ್ ಹೋಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ನಾವು ಈ ಬಿಲ್ಡ್ ಮಾಡ್ಕೊಳ್ಳೋದು ಕಷ್ಟ. ಹೌದು. ಅದು ಮತ್ತೆ ಇಟ್ ವಿಲ್ ಟೇಕ್ ಟೈಮ್. ಐ ಡೋಂಟ್ ನೋ ಹೌ ಮಚ್ ಇಟ್. ಅದರಿಂದ ಕೇಜ್ರಿವಾಲ್ ಇನ್ನು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದರೆ ಯಾವುದೋ ಒಂದು ಹಂತದಲ್ಲಿ ಭ್ರಮ ನಿರಸನ ಆಗ್ಬಹುದು. ಈ ಅಭಿವೃದ್ಧಿ ಪರವಾದ ರಾಜಕಾರಣ ಕೇವಲ ಸ್ಟೇಟ್ಮೆಂಟ್ ಆಗದೇನೆ ಜನ ನಿಜವಾದ ಅಭಿವೃದ್ಧಿ ಪರ ರಾಜಕಾರಣವನ್ನು ಗುರುತಿಸೋ ಸ್ಥಿತಿರು ಬರ್ಬೋದು. ಖಂಡಿತ. ಅದನ್ನೇ ನಾನು ಬಂದೆ, ಅದೇ ವಿಚಾರಕ್ಕೆ ಬಂದೆ ನಾನು. ಏನಂದ್ರೆ, ಈ ಪ್ರಪಂಚದ ಸಣ್ಣ ಪಕ್ಷ ಅಂತ ಯಾವುದಿದ್ದು ಆಪ್ ಇತ್ತು, ಪ್ರಪಂಚದ ಅತಿ ದೊಡ್ಡ ಪಕ್ಷ ಯಾವುದಂದ್ರೆ BJP ಇತ್ತು. ಅವರ ವಿರುದ್ಧ ತೊಡೆ ತಟ್ಟಿ ಗೆದ್ದು ಬಂದಂಥ ಕೇಜ್ರಿವಾಲ್, ಅಭಿವೃದ್ಧಿ ಅನ್ನೋ ವಿಚಾರ ಇಟ್ಕೊಂಡು ಜನರ ಎದುರಿಗೆ ಹೋದಂಥ ಕೇಜ್ರಿವಾಲ್, ಭ್ರಷ್ಟಾಚಾರ ವಿರೋಧಿ ವಿಚಾರ ಇಟ್ಕೊಂಡು ಹೋದಂಥ ಕೇಜ್ರಿವಾಲ್ ಮತ್ತೊಮ್ಮೆ ಪುಟದ್ದು ನಿಲ್ಲಿಕ್ಕೆ ಸಾಧ್ಯನಾ ಸರ್? ಈಗ ಬದಲಾದ ಈಗ 5 ರಾಜ್ಯಗಳ ಚುನಾವಣೆಯಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು. ಮಮತಾ ಬ್ಯಾನರ್ಜಿ ಜೊತೆ ಬಹಳ ಚೆನ್ನಾಗಿದ್ರು ಅವರು. ಹೌದು. ಆ ರಿಲೇಷನ್ ಏನಾಗುತ್ತೆ ನೋಡ್ಬೇಕು. ಅದ್ರ ಜೊತೆಗೆ ಒಂಥರ ಇದು ಅಪವಾದ ಮುಕ್ತರಾಗೋದಿರುತ್ತಲ್ಲ. ಸೊ ಅದರಿಂದ ಹೊಸ ಉಮೇದಿಯಿಂದ ಹೌದು ಹೊಸ ಮಾಡಕ್ ಹೋಗ್ಬೋದು. ಹೌದು. ಅಲ್ಟಿಮೇಟ್ಲಿ ಜನ ಏನ್ ಎಕ್ಸ್ಪೆಕ್ಟ್ ಸೇರಿ ನನ್ನನ್ನ ಇದ್ ಮಾಡಿದ್ರು, ಬೆಳೆಸ್ಕೊತಾ ಹೋಗ್ತಾರೆ. ಜನರಿಗೆ ಅವಾಗ ಅದು ಕನ್ವಿನ್ಸ್ ಆದ್ರೆ ಮತ್ತೆ ಅವ್ರ ಇಮೇಜ್ ಬಿಲ್ಡ್ ಆದ್ರೆ ದೆನ್ ಇಟ್ ವಿಲ್ ಬಿ ಡಿಫರೆಂಟ್. ಜನ ಮತ್ತೊಂಥರ ದಂಗೆ ಹೇಳ್ಬೋದು, ಆಗ್ಬೋದು. ಇಟ್ ವಿಲ್ ಬಿ ಡಿಫರೆಂಟ್ ಸ್ಟೋರಿ, ಮತ್ತೆ ಆಗ್ಬೋದು, ಅದು ಹೇಳಕ್ಕಾಗಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅರವಿಂದ್ ಕೇಜ್ರಿವಾಲ್ ಅವರ ಹೋರಾಟದ ಹಾದಿ, ಆಮೇಲೆ ಅವರ ಅಧಿಕಾರಕ್ಕೆ ಏರಿದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಪ್ರಬಲ BJP ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬಂದರು. ಈಗ ಆರೋಪದಿಂದ ಮುಕ್ತರಾಗಿದ್ದಾರೆ. ಕೋರ್ಟ್ ಆದೇಶ ಕೂಡ ಬಂದಿದೆ. ನೆಕ್ಸ್ಟ್ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ, ಯಾವ ರೀತಿ ನಡೆ ಇರುತ್ತೆ, ಯಾವ ರೀತಿ ತೀರ್ಮಾನಗಳನ್ನು ಕೇಜ್ರಿವಾಲ್ ಕೈಗೊಳ್ತಾರೆ, ಕಾದು ನೋಡಬೇಕಿದೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ಈಗ ಅರವಿಂದ್ ಕೇಜ್ರಿವಾಲ್ ಸರ್ ಹೋರಾಟದ ಮುಖಾಂತರ, ಚಳವಳಿ ಮುಖಾಂತರ ಹುಟ್ಟಿಕೊಂಡು ಬಂದಂಥ ಒಂದು ನಾಯಕ. ಈ ಸಿಸ್ಟಮೆಟಿಕಲಿ ಅಡಾಪ್ಟೆಡ್ ಮೃದು ಹಿಂದುತ್ವ. ಅವ್ರು ರಾಮ ಅಂದ್ರೆ ಇವ್ರು ಹನುಮಂತ ಅಂದ್ರು. ಸತ್ಯ ಹೊಸ್ಲು ದಾಟೋದ್ರಲ್ಲಿ ಸುಳ್ಳು ಊರೆಲ್ಲ ಸುತ್ತು ಬಂದಿರ್ತಾನೆ. ಸತ್ಯ ಸುಳ್ಳು ಇಬ್ರು ಜೊತೆಯಾಗಿ ಒಂದ್ ದಿವಸ ಹೋಗ್ತಾ ಇದ್ರು. ಸುಳ್ಳೇ ಸುಳ್ಳು ಈ ಭೂಮಿ
ಮ್ಯಾಲೆ ಎಲ್ಲ ಸುಳ್ಳು. ಈ ಪ್ರಪಂಚದ ಸಣ್ಣ ಪಕ್ಷ ಅಂತ ಯಾವುದಿದ್ದು ಆಪ್ ಇತ್ತು, ಪ್ರಪಂಚದ ಅತಿ ದೊಡ್ಡ ಪಕ್ಷ ಯಾವುದಂದ್ರೆ BJP ಇತ್ತು. ಮತ್ತೊಮ್ಮೆ ಪುಟದ್ದು ನಿಲ್ಲಿಕ್ಕೆ ಸಾಧ್ಯನಾ ಸರ್? ಅರವಿಂದ್ ಕೇಜ್ರಿವಾಲ್ ಪರಂಪರಾಗತ ರಾಜಕಾರಣಿ ಅಲ್ಲ, ಅವರು ಬಂದಿದ್ದೇ ಹೊಸ ಕನಸುಗಳನ್ನು ಬಿಟ್ಟು. ಬಟ್ ಇದು ಹೊಸ ಪ್ರಯೋಗ.